ಮುನಿರತ್ನವರೇ, BBMP ಎಷ್ಟೊತ್ತು ಅವಕಾಶ ಕೊಡ್ತೀರಾ ಅದು ಹೇಳಿದ್ರೆ ಶುರು ಮಾಡಪ್ಪ. ನೀವು 5 ನಿಮಿಷ ಮಾತಾಡಿ. ಸಭಾಧ್ಯಕ್ಷರೇ, ಮೊದಲನೇದಾಗಿ ಬೆಂಗಳೂರು ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬೆಂಗಳೂರು ಬಗ್ಗೆ ಮಾತಾಡಕ್ಕೆ ಎಲ್ಲಿಂದ ಬರಬೇಕು ಅನ್ನೋದು ಫಸ್ಟ್ ಯೋಚನೆ 69 ಅಲ್ಲಿ ಕೇಳಿದ್ದಾರೆ. 69 ಕೇಳಿ. 69 ಬೆಂಗಳೂರು ಬಗ್ಗೆ ಮಾತಾಡಕ್ಕೆ ಎಲ್ಲಿಂದ ಬರಬೇಕು ಅನ್ನೋದು ಫಸ್ಟ್ ಯೋಚನೆ ಮಾಡ್ತಾ ಇದ್ದೀರಿ ಸಭಾಧ್ಯಕ್ಷರೇ. ಮನೆಯಿಂದಲೇ ಬರಬೇಕು. ಬೆಂಗಳೂರಿನ ಆಳಿರೋಂಥದ್ರಲ್ಲಿ ಮೊದಲನೇದಾಗಿ ನಮಗೊಂದು ಶಾಸನ ಸಿಕ್ಕಿದೆ ಸಭಾಧ್ಯಕ್ಷ, ಬೇಗೂರು ಶಾಸನ. ಬೆಂಗಳೂರು ಅನ್ನೋದು ಅಲ್ಲಿದೆ, ಅಲ್ಲಿಂದನೇ ಪ್ರಾರಂಭ. ಅಲ್ಲಿಂದ ಪ್ರಾರಂಭ ಆಗಿ ಚೋಳರು ಬರ್ತಾರೆ. ಚೋಳರು ಬಂದ ಮೇಲೆ ಮರಾಠರು ಬರ್ತಾರೆ. ಕೆಂಪೇಗೌಡರು ಕಟ್ಟೋದು 500ರಲ್ಲಿ, ಅದಕ್ಕೆ ಹಿಂದಕ್ಕೆ ನಾನು ಹೇಳ್ತಾ ಇರೋದು. ಮರಾಠರು ಆದ್ಮೇಲೆ ಬೀದರ್ ಸುಲ್ತಾನರು ಬರ್ತಾರೆ. ಬೀದರ್ ಸುಲ್ತಾನರು ಬಂದ್ಮೇಲೆ ಹೈದರಾಲಿ ಬರ್ತಾರೆ. ಹೈದರಾಲಿ ಆದ್ಮೇಲೆ ಮೈಸೂರು ಸಂಸ್ಥಾನ ಬಂದು ಬೆಂಗಳೂರನ್ನ ಖರೀದಿ ಮಾಡ್ತಾರೆ. ಬೇಕಾದ್ರೆ ಇತಿಹಾಸ ತಾವು ಚೆಕ್ ಮಾಡ್ಕೋಬೇಕು. ಆಯ್ತು, ಹೋಗ್ಲಿ. ಅದಾದ್ಮೇಲೆ ನಾವು ರಾಜ್ಯ ಸರ್ಕಾರ ನಾವು ಬರ್ತೀವಿ. ಸ್ವಾತಂತ್ರ್ಯ ಆದ್ಮೇಲೆ ನಾವು ಬಂದ ಮೇಲೆ ಏನೇನಾಗಿದೆ, ಬ್ರಿಟಿಷ್ ಅವರು ಬಂದ ಮೇಲೆ ಏನೇನು ಕೊಟ್ಟರು. 1864ರಲ್ಲಿ ನಮಗೆ ಟ್ರೈನ್ ಕೊಡ್ತಾರೆ. ಟ್ರೈನ್ ಕೊಟ್ಟಾಗ ಬಿಷಪ್ ಕಾಟನ್ನು, ಬಾಲ್ಡವಿನು, ಸೆಂಟ್ ಜೋಸೆಫ್ ಇವೆಲ್ಲ ಆ ಕಡೆ ಹೋಗ್ತವೆ. ಏನೋ ಕೆಂಪೇಗೌಡರು ಕಟ್ಟಿದ ಪೇಟೆಗಳಿಂದ ನಾವು ಬದುಕ್ತೀವಿ. ಈ ಕಡೆ ರಾಜಾ ಮಿಲ್ಲು, ಬಿನ್ನಿ ಮಿಲ್ಲು, ಮಿನರ್ವಾ ಮಿಲ್ಲು ಇವ್ರನ್ನ ಇಟ್ಕೊಂಡು ನಾವು ಬದುಕ್ತೀವಿ. ಅಂದ್ರೆ ಬೆಂಗಳೂರು ನಗರ ದಂಡು ನಗರ ಆಗತ್ತೆ. ಹಂಗಾಗಿ ನಾವು ಬೆಳ್ಕೊಂಬಂದಿರೋ ದಾರಿ ಇದು. ಶಾರ್ಟ್ ಆಗಿ ಹೇಳ್ಕೊಂಡು ಹೋಗ್ತೀರಿ. ಸ್ವಾತಂತ್ರ್ಯ ಬಂದು 23 ವರ್ಷ ಆಗಿರುತ್ತೆ ಸಭಾಧ್ಯಕ್ಷರೇ. ಇಡೀ ಬೆಂಗಳೂರು ನಗರದಲ್ಲಿ 24 ಫ್ಲೋರ್ ಕಟ್ಟಿರೋಂಥವ್ರು ಯಾರೂ ಇರಲಿಲ್ಲ ಸಭಾಧ್ಯಕ್ಷರೇ. ಯಾವ ಶೋಭಾನೂ ಇಲ್ಲ, ಯಾವ ಎಂಬಸಿ ಇಲ್ಲ, ಯಾವ ಪ್ರೆಸ್ಟೇಜು ಇಲ್ಲ. ಫಸ್ಟ್ ಟೈಮ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅವರು ಸ್ವಾತಂತ್ರ್ಯ ಬಂದು 23 ವರ್ಷಕ್ಕೆ 24 ಫ್ಲೋರ್ MG ರೋಡಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ಕಟ್ತಾರೆ. ಆ ಯುಟಿಲಿಟಿ ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ಆವತ್ತಿನ ಪ್ರೆಸಿಡೆಂಟು ವಿ ವಿ ಗಿರಿ ಅವರು ಬರ್ತಾರೆ. ಯಾವತ್ತು ಬರ್ತಾರೆ ಅಂದ್ರೆ ಶನಿವಾರ 12ನೇ ತಾರೀಕು ಸೆಪ್ಟೆಂಬರ್ 1970ರಲ್ಲಿ ಬರ್ತಾರೆ. ಗುದ್ಲಿ ಪೂಜೆ ಮಾಡ್ತಾರೆ. ಇವತ್ತು ನಾನೊಬ್ಬ ಪ್ರೊಡ್ಯೂಸರು. ಯಾವ ಕಂಟ್ರಿನಲ್ಲೂ ಮಲ್ಟಿಪ್ಲೆಕ್ಸ್ ಇರಲಿಲ್ಲ. ಒಂದು ಕಾಂಪ್ಲೆಕ್ಸ್ ಒಳಗಡೆ ಒಂದು ಥಿಯೇಟರ್ ತರಬೇಕು ಅಂತ ಯಾರನ್ನ ಹೇಳಿದ್ರೆ ಆವತ್ತಿನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವರು. ಬೆಂಗಳೂರು ಬೆಳೆದು ಬರ್ತಾ ಇರೋ ದಾರಿ. ಅದಾದ್ಮೇಲೆ ನಮಗೆ ಬೆಂಗಳೂರಿನ 1900ನೇ ಇಸ್ವಿಯಲ್ಲಿ ಜನಸಂಖ್ಯೆ ಸಭಾಧ್ಯಕ್ಷರೇ, ಬೆಂಗಳೂರು ನಗರದ ಜನಸಂಖ್ಯೆ 1970ರಲ್ಲಿ 16ರಿಂದ 17 ಲಕ್ಷ ಇತ್ತು. 1970 ಆವತ್ತಿನ ದಿನ ವಿ ವಿ ಗಿರಿ ಅವರು ಬಂದು ಗುದ್ಲಿ ಪೂಜೆ ಮಾಡಿದಾಗ ಬೆಂಗಳೂರಿನ ಜನಸಂಖ್ಯೆ, ಆವತ್ತಿನ ಟ್ಯಾಕ್ಸ್ ಎಷ್ಟಿರುತ್ತೆ, ಆವತ್ತಿನ ಬಡ್ಜೆಟ್ ಎಷ್ಟಿರುತ್ತೆ, ಆವತ್ತು ತಗೊಂಡಂತ ತೀರ್ಮಾನ ಕಟ್ಟಡ ಈ ತರ ಹಂತ ಹಂತವಾಗಿ ಬಂತು. ಅದಾದ್ಮೇಲೆ ಇಕ್ಕಿದಂಗೆನೆ ಬೆಂಗಳೂರು ಬಹಳ ಫಾಸ್ಟ್ ಆಗಿ ಹೋಯ್ತು. ಏಕಾಏಕಿ 1986ರಲ್ಲಿ ಸಾರ್ಕ್ ಸಮ್ಮೇಳನ. ಆವತ್ತು 42 ಲಕ್ಷ ಜನಸಂಖ್ಯೆ. ಉತ್ತರಕ್ಕೆ ಮೇಕ್ರಿ ಸರ್ಕಲ್ ಆಚೆ ಊರಿಲ್ಲ, ಮಂಡ್ ರೋಡು. ಪಶ್ಚಿಮಕ್ಕೆ ನವರಂಗ್ ಆಚೆ ಊರಿಲ್ಲ, ಮೋದಿ ಹಾಸ್ಪಿಟಲ್ ಆಚೆ. ಈ ಕಡೆ ಆಡ್ಗೋಡೆ ಆಚೆ ಊರಿಲ್ಲ. ಬೆಂಗಳೂರು ನಗರಕ್ಕಿದ್ದ ಶಾಸಕರು ಬರೀ 12 ಜನ. ಗೊತ್ತಾ ಸಭಾಧ್ಯಕ್ಷರೇ? ಸೌತ್ ಅಂದ್ರೆ ಜಯನಗರ, ಬಸವನಗುಡಿ. ಈಸ್ಟ್ ಅಂದ್ರೆ ಭಾರತಿ ನಗರ, ಶಾಂತಿನಗರ. ನಾರ್ತ್ ಅಂದ್ರೆ ಜೈಮಾಲು, ಶಿವಾಜಿನಗರ. ವೆಸ್ಟ್ ಅಂದ್ರೆ ಮಲ್ಲೇಶ್ವರ, ರಾಜಾಜಿನಗರ. ಸೆಂಟ್ರಲ್ ಅಂದ್ರೆ ಚಿಕ್ಕಪೇಟೆ, ಗಾಂಧಿನಗರ. ಸೌತ್ ವೆಸ್ಟ್ ಅಂದ್ರೆ ಬಿನ್ನಿಪೇಟೆ, ಚಾಮರಾಜಪೇಟೆ. ಇಷ್ಟೇ ಬೆಂಗಳೂರು. ಇದಕ್ಕೆ ಮೇಲೆ ಬೆಂಗಳೂರು ಇರಲಿಲ್ಲ. ಇವತ್ತು ಬೆಂಗಳೂರು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಎಲ್ಲೋಗಿ ನಿಲ್ತಾ ಇದೆ. ಅಧಿಕಾರಿಗಳು ಜಾಸ್ತಿ ಆಗಿ ಇವಾಗ ಇಷ್ಟೊತ್ತು ಸತೀಶ್ ರೆಡ್ಡಿ ಅವ್ರು ಮಾತಾಡೋ ಸ್ಕ್ವೇರ್ ಫೀಟ್ಗೆ ಲಂಚ ಕೇಳ್ತಾರೆ ಅಂದೇಟ್ಗೆ ಸಾಕ್ಷಿ ಕೇಳಿದ್ರು. ಸಾಕ್ಷಿ ಕೊಡೋಕ್ಕಾಗಲ್ಲ ಸಭಾಧ್ಯಕ್ಷರೇ. ಯಾರನ್ನಾರು ಕರ್ಕೊಂಡೋಗಿ ಮಂಪರ್ ಪರೀಕ್ಷೆಗೆ ಹಾಕಿರ ಮಂಪರ್ ಪಕ್ಷ ಮಿಷಿನ್ ಹೊಡೆದೋಗ್ಬಿಡ್ತಾರೆ ಸಭಾಧ್ಯಕ್ಷರೇ. ಸಿಗಲ್ಲ ಉತ್ತರ. ಯಾಕೆ ಅಂದ್ರೆ ಅಷ್ಟು
ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಉದಾಹರಣೆ ಕೊಡ್ಬೇಕಲ್ಲ. ಈಗ ನಾನು ಲಂಚ ಇಲ್ಲ ಅಂತ ಹೇಳ್ತಾರೆ, ಲಂಚ ಹೌದು ಅಂತಾರೆ, ಏನಾದ್ರು ಒಂದು ಸಾಕ್ಷಿ ಬೇಕಲ್ಲ. ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡುತ್ತೆ ಸಭಾಧ್ಯಕ್ಷರೇ. ಏನಂತ ಕೊಡುತ್ತೆ ಅಂದ್ರೆ, ಇಂಡಸ್ಟ್ರಿಯಲ್ ಲ್ಯಾಂಡ್ ಅಲ್ಲಿ ರೆಸಿಡೆನ್ಷಿಯಲ್ ಯಾವುದು ಕನ್ವರ್ಷನ್ ಆಗಲಿ ಚೇಂಜ್ ಆಫ್ ಲ್ಯಾಂಡ್ ಆಗಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೂ ಸಹ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇರುವಂತ ಒಂದು ಆಸ್ತಿ, ಇದರಲ್ಲಿ ಬ್ಲೂ ಮಾರ್ಕ್ ಮಾಡಿದ್ದೀನಿ ನೋಡಿ ಸಭಾಧ್ಯಕ್ಷ, ಇದು ಇಲ್ಲಿ ಗುರುಗುಂಟೆಪಾಳ್ಯ ಜಂಕ್ಷನ್ ಸಭಾಧ್ಯಕ್ಷರೇ. ಇವತ್ತು ನಮ್ಮ ರಾಜ್ಯಕ್ಕೆ ಬರುವಂತ 70% ನ್ಯಾಷನಲ್ ಹೈವೇನಲ್ಲಿ ಗುರುಗುಂಟೆಪಾಳ್ಯಕ್ಕೆ ಬರುತ್ತೆ. ಗುರುಗುಂಟೆಪಾಳ್ಯದ ಕಾರ್ನರ್ ಅಲ್ಲಿ ಒಂದು 5 ಎಕರೆ ಜಮೀನು ಗೋದ್ರೇಜ್ ಅವರು ಬರ್ತಾನೆ ಸಭಾಧ್ಯಕ್ಷ. ಅದು ಒಂದು ಇಂಡಸ್ಟ್ರಿಯಲ್ ಫ್ಯಾಕ್ಟರಿ ಕೊಟ್ಟಾಗ ನಾನೊಂದು ಪತ್ರ ಬರೀತೇನೆ. ಈ ಕಡೆ ಡಿಫೆನ್ಸ್ ಲ್ಯಾಂಡ್ ಇದೆ, ಈ ಕಡೆ ನಮಗೆ ಅಂಡರ್ ಪಾಸಿಂಗ್ ಜಾಗ ಇದೆ, ಫೇಸ್ 3 ಮೆಟ್ರೋ ಬರ್ತಾ ಇದೆ, ಹಾಗಾಗಿ ಇದನ್ನ ಪ್ಲಾನ್ ಸ್ಯಾಂಕ್ಷನ್ ಕೊಡಬೇಡಿ, ನಮ್ಮ ಎಲ್ಲ ಡ್ರಾಯಿಂಗ್ಗಳನ್ನ ಚೆಕ್ ಮಾಡಿ, ನಮ್ಗೆಲ್ಲೂ ತೊಂದರೆ ಇಲ್ಲ ಅಂದ್ರೆ ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡಿ ಅಂತ ಕೊಡ್ತೇನೆ. ಆದರೂ ಸಹ ನನ್ನ ಲೆಟರ್ನ ನಾನು ನೇರವಾಗಿ ಉಪಮುಖ್ಯಮಂತ್ರಿಗಳಿಗೆ ಬರೆದಿದ್ದೀನಿ, ಆಯುಕ್ತರಿಗೆ ಬರೆದಿದ್ದೀನಿ, ಮುಖ್ಯ ಆಯುಕ್ತರಿಗೂ ಬರೆದಿದ್ದೀನಿ. ಆದರೆ ನನ್ನ ಲೆಟರ್ ಎಲ್ಲೋಯ್ತೋ ಗೊತ್ತಿಲ್ಲ ಸಭಾಧ್ಯಕ್ಷ. ನೋಡಿದ್ರೆ ಪ್ಲಾನೇ ಸ್ಯಾಂಕ್ಷನ್ ಆಗ್ಬಿಟ್ಟಿದೆ. ಮೊನ್ನೆ ಕರ್ಕೊಂಡೋದೆ ಮೆಟ್ರೋ ಅವ್ರನ್ನ, ಬಂದ್ರಪ್ಪ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಸ್ಟೇಷನ್ ನೋಡ್ಬೇಕು ನಾನು ಅಂತ. ಯಾತಕ್ಕೆ ನಾನು ಅದನ್ನು ಮಾಡಿದೆ ಅಂದ್ರೆ, ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅವಧಿನಲ್ಲಿ ಫೇಸ್ 3 ಮೆಟ್ರೋ ಸ್ಯಾಂಕ್ಷನ್ ಆಗಿತ್ತು. ಇದು ತಮ್ಮ ಗಮನಕ್ಕಿರಲಿ. ಆ ಮೆಟ್ರೋ ಫೇಸ್ 3 ನಲ್ಲಿ ಈ ಜಾಗನೂ ಸಹ ಸ್ಟೇಷನ್ಗೆ ಮಾರ್ಕ್ ಆಗಿದೆ. ನಾನೇನು ಗೋದ್ರೇಜ್ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ. ಇವತ್ತು ಗೋದ್ರೇಜ್ ಪ್ರಾಪರ್ಟಿ ಅಕ್ವಿಜೇಷನ್ ಮಾಡೋಕ್ಕಾಗಲ್ಲ, ಬಿಲ್ಡಿಂಗ್ ಬಂತು, ಈಗ ಅವ್ನು ಕಟ್ತಾ ಇದ್ದಾನೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದು, ಆದರೂ ಉಲ್ಲಂಘನೆ ಆಯಿತು. ನಾನು ಬರೆದಿರೋ ಪತ್ರ ಡಸ್ಟ್ಬಿನ್ಗೆ ಹೋಯ್ತು ಅಂದ್ರೆ ಗೋದ್ರೇಜ್ ಒಂದು ಮೇಲ್ಗೈ ಸಾಧಿಸ್ತಾ ಅಂದ್ರೆ ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಸಭಾಧ್ಯಕ್ಷರೇ. ಆಮೇಲೆ ಸಾಕ್ಷಿ ಕೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾರೆ ಭ್ರಷ್ಟಾಚಾರ ನಡೆದಿಲ್ಲ. ಭ್ರಷ್ಟಾಚಾರ ನಡೀದೇನೆ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ, ಮೆಟ್ರೋ ಸ್ಟೇಷನ್ ಇವಾಗ ಜಾಗ ಇಲ್ಲ, ಎಲ್ಲ ಆಗೋಯ್ತು. ಇದು ಬಿಡಿ ಸಭಾಧ್ಯಕ್ಷರೇ, ಇದು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಅವರು ತೀರ್ಮಾನ ಕೊಡಲಿ. ಇದಾದ್ಮೇಲೆ ಬೆಳಗಾಂ ಅಧಿವೇಶನ ಸಭಾಧ್ಯಕ್ಷರೇ, ಬೆಳಗಾಂ ಅಧಿವೇಶನದಲ್ಲಿ 1 ಎಕರೆ 36 ಗುಂಟೆ ಜಮೀನಿರುತ್ತೆ, ಒಂದು ಸರ್ಕಾರದ ಸ್ಥಳ. ಲೀಸಿಗೆ ಅವನು ಅಪ್ರೋಚ್ ಮಾಡ್ತಾನೆ. ಲೀಸಿಗೆ ಕೇಳಿದಾಗ ಲೀಸು ಕೊಡಲ್ಲ ಅಂತ ಹೇಳ್ತಾರೆ. ನನಗೆ ಹೌಸಲ್ಲಿ ಉತ್ತರ ಕೊಟ್ಟರೆ ಸಭಾಧ್ಯಕ್ಷರೇ, ಇದು ನಾನೇನು ಬೇರೆದು ಯಾವುದು ಹೇಳ್ತಾ ಇಲ್ಲ. ಇದರಲ್ಲಿ ಏನು ಹೇಳ್ತಾರೆ, ಆವತ್ತಿನ ರಾಮಲಿಂಗಾರೆಡ್ಡಿ ಮುಜರಾಯಿ ಅವ್ರು ಹೇಳಿರೋದು ದಾಖಲೆ ಇದು. ತಮ್ಗೆ ಹೇಳಿರೋದು ಸಭಾಧ್ಯಕ್ಷರೇ, ಇದು ನನಗಲ್ಲ, ತಮ್ಮ ಪೀಠಕ್ಕೆ ಕೇಳಿರೋದು. ಅದನ್ನೇನು ತೀರ್ಮಾನ ತಗೊಳ್ಳಿ, ತಮ್ಮ ಪೀಠಕ್ಕೆ ಸುಳ್ಳು ಹೇಳಿರೋದು ಇದು. ಯಾಕಂದ್ರೆ ಭ್ರಷ್ಟಾಚಾರ ನಡೆದಿಲ್ಲ. ಮಾನ್ಯ ಅಧ್ಯಕ್ಷರೇ, ಇದು ಮುಜರಾಯಿ ದೇವಸ್ಥಾನದ ಮುಜರಾಯಿ ಇಲಾಖೆಗೆ ಸಲ್ಲುತ್ತದೆ ಹೊರತು ಬೇರೆ ಯಾವುದಕ್ಕೂ ಕೊಡುವುದಿಲ್ಲ, ನಾವು ತೆಗೆದುಕೊಳ್ಳುತ್ತೇವೆ. ಇದು ತಮಗೆ ಹೇಳಿರೋದು, ಸಭಾಧ್ಯಕ್ಷರಂತ ಹೇಳಿರೋದು ಇದು ದಾಖಲೆ. ಇದು ಆಗಿದ್ದ ತಕ್ಷಣ ಇದನ್ನ ಲೀಸು ಕೊಡ್ತಾರೆ. ಲೀಸು ಕೊಡೋಕೆ ಮುಂಚಿತವಾಗಿ ಇದೇ ವ್ಯಕ್ತಿ ಹಿಂದೆ ಲೀಸಿಗೆ ತಗೊಂಡು ಬಾಡಿಗೆ ಕೊಟ್ಟಿಲ್ಲ ಅಂತೇಳಿ DC ಅದನ್ನ ಮುಟ್ಗೋಲು ಹಾಕೋಬೇಕು ಅಂತಾರೆ. ಆವತ್ತು ಇದೇ ಸಭೆಯಲ್ಲಿ 190-200 ಕೋಟಿ ರೂಪಾಯಿ ಬೆಲೆ ಬಾಳಂತ ಆಸ್ತಿ ಇದು, ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹೌಸಲ್ಲಿ ಕೊಟ್ಟಿರೋ ಉತ್ತರ ಬೆಳಗಾಂ ಅಧಿವೇಶನ, ಅಲ್ಲಿ ಕೊಟ್ಟಿರೋದು 13-12-23 ಕೊಟ್ಟಿರೋದು. 1 ವರ್ಷದಲ್ಲೇ ಲೀಸ್ ಕೊಟ್ಬಿಟ್ರು 30 ವರ್ಷ. ದುರಂತ ಏನ್ ಗೊತ್ತಾ ಸಭಾಧ್ಯಕ್ಷರೇ, ಆ ಜಾಗದ 100 ಮೀಟರ್ 1.25 ಎಕರೆ ಜಾಗ ಇಟ್ಕೊಂಡು ಪಕ್ಕದಲ್ಲಿ 45,000 ಸ್ಕ್ವೇರ್ ಫೀಟ್ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, 100 ಮೀಟರ್ಸ್ 45,000ಕ್ಕೆ ಎಲ್ಲ ಮನೆ ದೀಪ ಹಾರಿಸ್ಬೇಕೀಗ. ಆ ಮನೆಗಳೆಲ್ಲ ಹೊಡಿಬೇಕು, ಅಲ್ಲಿ ಮೆಟ್ರೋ ಸ್ಟೇಷನ್ ಮಾಡಬೇಕು, ಇವನಿಗೆ ಲೀಸು ಕೊಡಬೇಕು, ಈ ಮನೆಗಳು ಹೊಡಿಬೇಕು. ಎಷ್ಟು ಇಲ್ಲಿಂದ ನಮ್ಮ ಗೇಟ್ ಅಷ್ಟು ದೂರನಿಲ್ಲ ಸಭಾಧ್ಯಕ್ಷರೇ.
ಭ್ರಷ್ಟಾಚಾರ ನಡೆದಿಲ್ಲ ಸಭಾಧ್ಯಕ್ಷರೇ, ಗೊತ್ತಿರಲಿ ತಮಗೆ, ಯಾಕಂದರೆ ದಾಖಲೆ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ. ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಲ್ಲ ಅಂತಾರೆ ಮೆಟ್ರೋ ಫೇಸ್ 3ನಲ್ಲಿ. ಇವತ್ತಿಲ್ಲಿ ಅಕ್ವಿಜೇಷನ್ ಮಾಡ್ತಾವ್ರಲ್ಲ, ಇದಕ್ಕೆ ಯಾರ ಹಣ ಹೋಗೋದು? ಇದರಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಇವತ್ತು ಮೆಟ್ರೋ ಕೊಡಬೇಕಾಗಿರೋದು. ಆದರೆ ಒಬ್ಬ ಸಂಸ್ಥೆಯವನಿಗೆ ಕೊಟ್ಟಿದ್ದಾರೆ ಸ್ಥಳನ, ಕೊಡಲ್ಲ ಅಂತೇಳಿ ಔಷಧ ಕೊಡ್ತಾರೆ. ಗೋದ್ರೇಜ್ ಅವ್ನು ಕೊಡಬೇಡ ಅಂದರೆ ಪ್ಲಾನ್ ಸ್ಯಾಂಕ್ಷನ್ ಮಾಡ್ತಾರೆ ಇಂಡಸ್ಟ್ರಿಯಲ್ನ. ಸುಪ್ರೀಂ ಕೋರ್ಟ್ ಆದೇಶ ಇದು. ಎರಡ ಸಭಾಧ್ಯಕ್ಷರು ನಡೀತಾ ಇರೋದು. ಇದೆಲ್ಲ ಬಿಡಿ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಎದುರುಗಡೆ ಹೇಳಿದ್ದೀನಿ, ಅವ್ರು ತೀರ್ಮಾನ ತಗೊಳ್ತಾರೆ. ಪಾಪ ಇಲ್ಲಿ ಎಲ್ಲರೂ ನಾವೆಲ್ಲ 224 ಜನ ಇದ್ದೀವಿ. ಯಾರಿಗೂ ಕೂಡಲೇ ಸಾಹುಕಾರ ಆಗೋಂಥ ಐಡಿಯಾ ಯಾರಿಗೂ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ಬಹುಶಃ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡು ಕೋಟಾ ನೋಟ್ ಹೊಡೆದ್ರು ಅಷ್ಟು ಬೇಗ ಸಾಹುಕಾರ ಆಗಕ್ಕಾಗಲ್ಲ ಸಭಾಧ್ಯಕ್ಷರೇ. ಅದಕ್ಕಿಂತ ವೇಗವಾಗಿ ಬೆಳೆಯುವಂಥದ್ದು ಬೆಂಗಳೂರಲ್ಲಿ ನಡೀತಾ ಇದೆ ಸಭಾಧ್ಯಕ್ಷರೇ. ಅದಕ್ಕೆ ಉದಾಹರಣೆ ಹೇಳ್ತೀನಿ. 160 ಕಿಲೋಮೀಟರ್ ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನಲ್ಲಿ ರೋಡ್ ಮಾಡೋದು ನಡೀತಾ ಇದೆ. ರಾಜಕಾಲುವೆ ಪಕ್ಕದಲ್ಲಿ ಎಷ್ಟು ಗೊತ್ತಾ ರೋಡ್ ಬಿಡ್ತು ಸಭಾಧ್ಯಕ್ಷರೇ? ಯಾವತ್ತನ್ನ ನೋಡಿದ್ದೀರಾ? ರಾಜಕಾಲುವೆ ಪಕ್ಕದಲ್ಲಿ 30 ಮೀಟ್ರು ಸೆಂಟರ್ ಪಾಯಿಂಟಿಂದ ಆ ಕಡೆ 30 ಮೀಟ್ರು. ಉದ್ದೇಶ ಏನು ಗೊತ್ತಾ ಸಭಾಧ್ಯಕ್ಷರೇ? ರಾಜಕಾಲುವೆ ಪಕ್ಕದಲ್ಲಿರೋ ಜಮೀನು 2.5 ಇಂದ 3 ಕೋಟಿ ಸಭಾಧ್ಯಕ್ಷರೇ. ರಸ್ತೆ ಇಲ್ಲ, ಅದಕ್ಕೆ ರಸ್ತೆನೇ ಇಲ್ಲ. ಈಗ 30 ಮೀಟರ್ ರೋಡ್ ಮಾಡಿದ್ರೆ 3 ಕೋಟಿ ರೂಪಾಯಿ ಜಮೀನು ಎಷ್ಟಕ್ಕೆ ಬೆಲೆ ಬಾಳೋದು ಗೊತ್ತಾ ಸಭಾಧ್ಯಕ್ಷರೇ? ಕೂಡಲೇ 43,560 ಅಡಿ ಒಂದು ಎಕರೆಗೆ. ಅಣ್ಣ ಸೂಕ್ಷ್ಮ ಗಮನಿಸ್ಬೇಕು. 1 ಎಕರೆಗೆ 43,560 ಅಡಿ ಇಂಟು 3 1,30,30,680 ಅಡಿ ಆಗತ್ತೆ. ಪ್ರೀಮಿಯಂ ಎಫ್ಐಆರ್ ಬೇರೆ ತಂದಿದೆ ಸರ್ಕಾರ. ಏನೋ ಅದು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀಮಿಯಂ ಎಫ್ಐಆರ್ 40%. ಆ 40% ಪ್ಲಸ್ TDR 20%. 40%ಗೆ ಎಷ್ಟಾಗತ್ತೆ ಅಂದರೆ 1,82,952 ಸ್ಕ್ವೇರ್ ಫೀಟ್ ಆಗತ್ತೆ. 40% ಆ್ಯಡ್ ಮಾಡಿದ್ರೆ, ಆ 40%ಗೆ TDR 20% ಆ್ಯಡ್ ಮಾಡಿದ್ರೆ 2,19,542 ಸ್ಕ್ವೇರ್ ಫೀಟ್ ಆಗತ್ತೆ. 1 ಎಕರೆ ಲ್ಯಾಂಡು ರಾಜಕಾಲುವೆ ಪಕ್ಕದಲ್ಲಿರೋದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಆಗತ್ತೆ. 30 ಮೀಟರ್ ರೋಡ್ ತೋರಿಸಿದ್ರೆ. ಈಗ ಪ್ಲಾನ್ ಸ್ಯಾಂಕ್ಷನ್ ಆಗೋಯ್ತು. ಅಲ್ಲಿ ಬರ್ತಾರೆ ಬಿಲ್ಡರ್ಗಳು. ಬಿಲ್ಡರ್ ಅಲ್ಲೇ ಕ್ಯೂ ಅಲ್ಲಿ ನಿಂತಿದ್ದಾರೆ ರಾಜಕಾಲುವೆ ಪಕ್ಕದಲ್ಲಿ ಜಮೀನು ತಗೊಳಕ್ಕೆ. ಇದಕ್ಕೆ ಇವಾಗ ವ್ಯಾಲ್ಯೂ ಫಿಕ್ಸ್ ಮಾಡೋಣ ಸಭಾಧ್ಯಕ್ಷರೇ. 1 ಎಕರೆ ಇವತ್ತು 1 ಸ್ಕ್ವೇರ್ ಫೀಟು ಅಪಾರ್ಟ್ಮೆಂಟ್ಸು ಬೆಂಗಳೂರಲ್ಲಿ ಎಲ್ಲೇ ಹೋದ್ರೂ ಸಹ 15,000 ರೂಪಾಯಿ ಬೆಲೆ ಬಾಳುತ್ತೆ. ತಗೊಂತಾರೆ. ಅದು ಉತ್ತರ ಭಾರತವ್ರು ತಗೊಂತಾರೋ ದಕ್ಷಿಣ ಭಾರತದಲ್ಲಿರೋರು ತಗೊಳ್ತಾರೆ. ಅದ್ರ ಬೆಲೆ 15,000 ರೂಪಾಯಿ ಮಾಡಿದ್ರೆ 329,31,36,000 ರೂಪಾಯಿ ಆಗತ್ತೆ. ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಲ್ಲ ಸಭಾಧ್ಯಕ್ಷರೇ. ಅದಕ್ಕೆ ಬಂದುಬಿಟ್ಟು ಸುಮಾರು 65,86,26,000 ಆಗತ್ತೆ. 3 ಕೋಟಿ ಬೆಲೆ ಬಾಳುವಂತ ಜಮೀನಲ್ಲಿ ಲಾಭ ಎಷ್ಟು ಗೊತ್ತಾ ಸಭಾಧ್ಯಕ್ಷರೇ? 263 ಕೋಟಿ. ರಾಜಕಾಲುವೆ ಪಕ್ಕದಲ್ಲಿರೋ 1 ಎಕರೆ ಜಾಗಕ್ಕೆ ಬೆಲೆ. ಇದನ್ನು ಯಾರಾದರೂ ಗಮನಿಸ್ತಾ ಇದ್ದಾರೆ ಸಭಾಧ್ಯಕ್ಷರೇ? ಎಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಇದು? ಯಾರಾದರೂ ಒಂದಿನ ಯೋಚನೆ ಮಾಡಿದಾರ? ಇದ್ರ ಜೊತೆಯಲ್ಲಿ 263 ಕೋಟಿ ಇದು. ಈಗ ರಾಜಕಾಲುವೆಗಳಿಗೆ ನಾವು ದುಡ್ಡು ಕೊಡ್ಬೇಕಲ್ಲ ಸಭಾಧ್ಯಕ್ಷರೇ, ತಡೆಗೋಡೆ ಕಟ್ಟಬೇಕಲ್ಲ. ಆ ದುಡ್ಡು ಎಲ್ಲಿಂದ ತರೋದು? ಅದಕ್ಕೂ ದುಡ್ಡು ಬೇಕಲ್ಲ. ಈಗ ತಡೆಗೋಡೆ ಕಟ್ಟಬೇಕಲ್ಲ, ಒಂದು ದೊಡ್ಡ ಕಾಂಕ್ರೀಟ್ ವಾಲ್ ಮಾಡಿ 30 ಮೀಟರ್ ರೋಡ್ ಮಾಡಿ3 FIR ಅಚೀವ್ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂದರೆ ರಾಜಕಾಲುವೆಗೆ ದುಡ್ಡು ಬೇಕಲ್ಲ. ಅದಕ್ಕೆ ಎಲ್ಲೋಗ್ಬೇಕು ನಾವು? ವರ್ಲ್ಡ್ ಬ್ಯಾಂಕ್ ಲೋನ್ಗೆ ಹೋಗ್ಬೇಕು. 963 ಮೀಟರ್ ಮೇಲಿದ್ದೀವಿ ನಾವು ಸಮುದ್ರದ ಮಟ್ಟಕ್ಕೆ. ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಯಾವುದು ಚಂಡಮಾರುತ ಬಂದಿಲ್ಲ, ಏನು ಮುಳುಗಲಿಲ್ಲ ಬೆಂಗಳೂರು. ಇವತ್ತವರೆಗೂ ಮುಳುಗಿಲ್ಲ ಬೆಂಗಳೂರು. ಇದಕ್ಕೆ ಲೋನ್ 2,000 ಕೋಟಿ ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ತರ್ತಾರೆ. ಲೋನ್ ತರೋದು ಎಲ್ಲಿಗೆ ಗೊತ್ತಾ ಸಭಾಧ್ಯಕ್ಷರೇ? ಈ 2,000 ಕೋಟಿ ತಂದಿರೋದು ಈ ರಾಜಕಾಲುವೆ ಪಕ್ಕದಲ್ಲಿ ಗೋಡೆ ಕಟ್ಟೋದಿಕ್ಕೆ. ಎಲ್ಲೆಲ್ಲಿ ಖಾಲಿ ಜಮೀನಿದೆ,
ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಸ್ಗಳು ಬರಬೇಕು, ಎಲ್ಲೆಲ್ಲಿ 1 ಎಕರೆನಲ್ಲಿ 250 ಕೋಟಿ ಲಾಭ ಮಾಡಬೇಕು, ಅಲ್ಲಿ ರಾಜಕಾಲುವೆಗೆ 2,000 ಕೋಟಿ ವರ್ಲ್ಡ್ ಬ್ಯಾಂಕಲ್ಲಿ ಸುಳ್ಳು ಹೇಳಿ ಲೋನ್ ತಂದಿರೋದು. ಸುಳ್ಳು ಹೇಳಿ ಲೋನ್ ತಂದಿದ್ದಾರೆ, ನಾನು ಪ್ರೂವ್ ಮಾಡ್ತೀನಿ. ನನ್ನ ಮೇಲೆ ಆಕ್ಷನ್ ತಗೊಂಡ್ಲಿ ಸುಳ್ಳಿದ್ರೆ ನಾನು ಪ್ರೂವ್ ಮಾಡ್ತೀನಿ ಸುಳ್ಳು ಹೇಳಿ ಲೋನ್ ತಂದಿರೋದು. ಯಾವ ಪ್ರಕೃತಿ ವಿಕೋಪ ಬಂದಿದೆ ಬೆಂಗಳೂರಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ತರೋದಕ್ಕೆ? ಆ MOI ಒಂದ್ಸರಿ ಚೆಕ್ ಮಾಡಿ. MOI ನಲ್ಲಿ ಏನಿದೆ? ಸುಳ್ಳು ಹೇಳಿ ಲೋನ್ ತಂದು ಇದ್ರನ್ನ ಕೊಟ್ಟಿರೋಂಥದ್ದು ಯಾರಿಗೆ? ಒಬ್ಬನೇ ಕಾಂಟ್ರಾಕ್ಟರ್ಗೆ 7 ಪ್ಯಾಕೇಜು, ಒಬ್ಬನೇ. ಯಾವ ಕಾಂಟ್ರಾಕ್ಟರ್ ಕೊಡಬೇಕೋ ಅವನ್ನ ಡಿಸ್ಕ್ವಾಲಿಫೈ ಮಾಡಬೇಕೋ ಅವನ್ನ ಕರೆದುಬಿಟ್ಟು ನೀನೇ ವಾಪಸ್ ತಗೋ, ಇಲ್ಲ ಅಂದ್ರೆ ನೆಕ್ಸ್ಟ್ ನೀನು ಬ್ಲ್ಯಾಕ್ ಲಿಸ್ಟ್ ಮಾಡ್ತೀನಿ. ನಾನು ಮಾತಾಡ್ತಾ ಇರೋದು ಅಥೆಂಟಿಕ್ ಡಾಕ್ಯುಮೆಂಟ್ ಮಾತಾಡ್ತಾ ಇರೋದು. ನಾನು ಯಾವುದು ಸುಮ್ನೆ ಏನೋ ಪೇಪರ್ ಕಟ್ಟಿಂಗ್ದು ಇನ್ನೊಂದು ಇಟ್ಕೊಂಡು ಮಾತಾಡ್ತಾ ಇಲ್ಲ. ಅವನು ಹೇಳಿದಂಗೆ ಕೇಳಲಿಲ್ಲ ಅಂತೇಳಿ ಅದನ್ನ ರೀಟೆಂಡರ್ ಮಾಡೋದು. ಕ್ವಾಲಿಫೈ ಆಗಿದೆ ಇರೋವನಿಗೆ ಟನಲ್ ವರ್ಕ್ ಮಾಡೋನಿಗೆ, ಕೆನಾಲ್ ವರ್ಕ್ ಅವ್ನು ಕ್ವಾಲಿಫೈ ಆಗಲ್ಲ. KPPT ಆಕ್ಟಿವ್, KTTP ಇಲ್ಲ, KPP ನಲ್ಲಿ ಸೇಮ್ ನೇಚರ್ ಆಫ್ ವರ್ಕ್ ಮಾಡಿರೋಂಥವನೇ ಎಲಿಜಿಬಲ್ ಆಗ್ತಾನೆ ಅಂತಂದ್ರೆ ಅವನಿಗೋಸ್ಕರ ಮತ್ತೆ ಕಂಡೀಷನ್ ಚೇಂಜ್ ಮಾಡೋದು. ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹೇಳ್ದಂಗೆ ಕೇಳಲಿಲ್ಲ ಅಂತೇಳಿ ರೀಟೆಂಡರ್ ಮಾಡಿದ್ದಾರೆ. ಇದಕ್ಕೆ ಯಾವುದಕ್ಕೂ ಭ್ರಷ್ಟಾಚಾರ ನಡೆದಿಲ್ಲ. ಆವಲೇ ಸತೀಶ್ ರೆಡ್ಡಿ ಹೇಳಿದಕ್ಕೆ ಒಂದು ಮಾತು ಹೇಳಿದ್ರಿ, ಇವೆಲ್ಲ ಭ್ರಷ್ಟಾಚಾರ ನಡೀದೆ, ಪ್ರಾಮಾಣಿಕವಾಗಿ ನಡೀತಾ ಇರೋಂಥದ್ದು. 7 ಟೆಂಡರ್ ಒಬ್ಬರೇ ಹಾಕೋದು, ಒಬ್ಬನಿಗೆ ಅವನಿಲ್ಲಿ ಇವನಿಲ್ಲಿ, ಇದು ನಡೀತಾ ಇರೋಂಥದ್ದು. ಸಭಾಧ್ಯಕ್ಷರೇ, ಮಾತಾಡಕ್ಕೆ ಹೋದ್ರೆ ತುಂಬಾ ಮಾತಾಡಬೇಕು. ಯಾವುದೋ ಪೂರ್ವ ಜನ್ಮದ ಪುಣ್ಯ ಸಭಾಧ್ಯಕ್ಷರೇ, ಬೆಂಗಳೂರಲ್ಲಿ ನಾವೆಲ್ಲ ಜನಿಸಿರೋದು. ನನಗೆ ಬೆಂಗಳೂರು ಮೇಲೆ ಯಾಕೆ ಇಷ್ಟು ಅಭಿಮಾನ ಅಂತಂದ್ರೆ, ನಂದು ಬೆಂಗಳೂರಲ್ಲಿ 5ನೇ ತಲೆಮಾರು. ನನ್ನ ಮಕ್ಕಳು ಮೊಮ್ಮಕ್ಕಳು ಸೇರಿ 7 ಆಗ್ಬಿಟ್ಟವ್ರೆ. ಬೆಂಗಳೂರು ವಿಧಾನಸೌಧಕ್ಕೆ ನಾನು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋದು. ಅದಕ್ಕಾಗಿ ಬೆಂಗಳೂರು ನನಗೆಲ್ಲ ಗೊತ್ತಿದೆ. ಬೆಂಗಳೂರಿಗೆ ನಾವೇನು ಕೊಡ್ತಾ ಇದ್ದೀವಿ ಸಭಾಧ್ಯಕ್ಷರೇ? ಬ್ರಿಟಿಷ್ ಅವರು ಸೆಂಟ್ರಲ್ ಕಾಲೇಜ್ ಕೊಟ್ಟೋದ್ರು, ಹೈಕೋರ್ಟ್ ಕೊಟ್ಟೋದ್ರು, ಸ್ಯಾಂಕಿ ಟ್ಯಾಂಕ್ ಕೊಟ್ಟೋದ್ರು, ಬೋರಿಂಗ್ ಹಾಸ್ಪಿಟಲ್ ಕೊಟ್ಟೋದ್ರು, ವಿಕ್ಟೋರಿಯಾ ಹಾಸ್ಪಿಟಲ್ ಕೊಟ್ಟರು ಸಭಾಧ್ಯಕ್ಷರೇ 1900ರಲ್ಲಿ. ಎಂಥ ದುರಂತ ಸಭಾಧ್ಯಕ್ಷರೇ! ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನ ನಾವು ಬದಲಾಯಿಸ್ತಾ ಇದ್ದೀವಿ. ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನ ಬದಲಾಯಿಸಿ ಅಂತ ಹೆಸರಿಡೋದು ಬೇಡ ಅಂತ ಯಾರು ವಿರೋಧ ಮಾಡಲ್ಲ ಸಭಾಧ್ಯಕ್ಷರೇ. ಒಂದು ಹಾಸ್ಪಿಟಲ್ ಕಟ್ಟಿ, ಇರಮ್ಮ ಮಾತಾಡ್ಬಿಡ್ತೀನಿ, ಮುಗಿಸ್ತೀನಿ ಇರಮ್ಮ. ಒಂದು ಹಾಸ್ಪಿಟಲ್ ಕಟ್ಟಿ ಅವ್ರ ಹೆಸರಿನಿಡಿ, ತಪ್ಪಿಲ್ಲ. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ದೊಡ್ಡ ಹಾಸ್ಪಿಟಲ್ ಕಟ್ಟಿ. ಮೈಸೂರು ಸಂಸ್ಥಾನ ಹಣ ಕೊಟ್ಟಿದೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ಪುಟ್ಟಣ್ಣ ಶೆಟ್ಟಿ ದುಡ್ಡು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ವಿಕ್ಟೋರಿಯಾ ಹಾಸ್ಪಿಟಲ್ ಬ್ರಿಟಿಷ್ ಅವ್ರು ಕಟ್ಟಿಲ್ಲ, ಅದು ಇಲ್ಲಿ ಹುಟ್ಟಿ ಬೆಳೆದವರೆಲ್ಲ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಇರಪ್ಪ, ಎಂಥ ದುರಂತ ಸಭಾಧ್ಯಕ್ಷರೇ! ಹಳೆ ಬಿಲ್ಡಿಂಗಿಗೆ ಅವ್ರ ಹೆಸರು ಇಡ್ಬೇಕಾ? ಹೊಸದಾಗಿ ಒಂದು ಕಟ್ಟಿ ಇಡೀ, ನಾವೆಲ್ಲರೂ ಸಂತೋಷ ಪಡ್ತೀವಿ. ಸಭಾಧ್ಯಕ್ಷರೇ, ತಾವು ಎಲ್ಲ ದೇಶಗಳು ಸುತ್ತಿದ್ದೀರಿ ಸಭಾಧ್ಯಕ್ಷರೇ. ಯಾವುದನ್ನ ಕಂಟ್ರಿಗೆ ಹೋದಾಗ ನೀವು ಇಂಡಿಯಾ ಬೆಂಗಳೂರು ಅಂತಾರ ಸಭಾಧ್ಯಕ್ಷರೇ? ಬೆಂಗಳೂರು ಅಂತ ತಾನೇ ಕರೆಯೋದು. ಸಭಾಧ್ಯಕ್ಷರೇ, ಇವತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದಿರೋ ಒಂದು ವಿದ್ಯಾರ್ಥಿ ಯಾವ ಕಂಟ್ರಿಗೆ ಹೋದ್ರು ನೀನ್ ಸರ್ಟಿಫಿಕೇಟ್ ತೋರಿಸಿದ ತಕ್ಷಣ ನೀನ್ ಬೆಂಗಳೂರು ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಸಭಾಧ್ಯಕ್ಷರೇ, ಬೆಂಗಳೂರು ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಆ ಬೆಂಗಳೂರು ಯೂನಿವರ್ಸಿಟಿ ಹೆಸರನ್ನೇ ತೆಗೆದಾಕ್ಬಿಟ್ರಲ್ಲ ಸಭಾಧ್ಯಕ್ಷರೇ. ಬೆಂಗಳೂರು ಸಭಾಧ್ಯಕ್ಷರೇ, ಇದು ಬೆಂಗಳೂರಲ್ಲಿ ಬಂದವ್ರಿಗೆಲ್ಲ ಅನ್ನ ಕೊಟ್ಟಿದೆ, ಬಂದಿರೋರಿಗೆಲ್ಲ ಸಾಕ್ತಾ ಇದೆ. ಬೆಂಗಳೂರಲ್ಲಿ ಯಾರು ಉಪವಾಸ ಇರಲ್ಲ ಅಂತ ಬೆಂಗಳೂರು ಹೆಸರನ್ನ ತೆಗೆಯುವಂಥದ್ದು, ಯೂನಿವರ್ಸಿಟಿ ಹೆಸರು ತೆಗೆಯುವಂಥದ್ದು ಏನಿತ್ತು ಸಭಾಧ್ಯಕ್ಷರೇ? ಈಗ 2 ಗಂಟೆ ಆಯ್ತು, ಎಲ್ಲ ಉಪವಾಸ ಪರಿಸ್ಥಿತಿಯಲ್ಲಿ ಇದ್ದಾರೆ. ತಿರ್ಗಾ ನೀವು ನನಗೆ ಕೊಟ್ರೆ ಮಾತಾಡೋದ್ರೆ ಮಾತಾಡ್ತೀನಿ, ಇಲ್ಲ ನೀವು ಬೇಡ, ಸೆಷನ್ ಮುಗಿದ್ಮೇಲೆ ಲಾಸ್ಟ್ ದಿನ ಬಂದ್ರು ಬರ್ತೀನಿ ಸಭಾಧ್ಯಕ್ಷ. ಇಲ್ಲ, ಸ್ವಲ್ಪ ಬೇಗ ಮಾತಾಡಿ ಮುಗಿಸಿ. ತಿರ್ಗಾ ಕೊಡ್ತೀರಾ ಸಭಾಧ್ಯಕ್ಷರೇ? ಅಲ್ಲ, ಈಗ ನಿಮ್ಮ ಎಷ್ಟು ಹೊತ್ತು ಸಭಾಧ್ಯಕ್ಷರೇ, ನಂದು ಇನ್ನೂ ತುಂಬಾ ಇದೆ ನೋಡಿ, ಎಲ್ಲ ಇಟ್ಕೊಂಡ್ ಬಂದಿದ್ದೀನಿ. ನಾನು ಆಮೇಲೆ ಒಂದೇ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾತಾಡಲ್ಲ, ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಭಯನಾ? ನಾನು ಮಾತಾಡಲ್ಲ, ಯಾಕಂದ್ರೆ ನಾನೇನೋ ರಾಜರಾಜ ವಿಧಾನಸಭಾ ಕ್ಷೇತ್ರ ಮಾತಾಡಿದೆ ಅನ್ಕೊಳ್ಳಿ, ನನ್ಗೆ ಯಾರೋ ಒಂದು ಸ್ವಾಮೀಜಿ ಹೇಳೋರೆ, ನೀನ್ ಮಾತಾಡ್ಬೇಡ ಕಣೋ, ನೀನ್ ಜೈಲ್ಗೆ ಹೊಂಟೈತೀಯ ಅಂತ.
ಅದಕ್ಕೆ ಆ ಸ್ವಾಮೀಜಿ ಮಾತು ಕೇಳ್ತಾ ಇದ್ದೀನಿ ನಾನು. ನನಗೆ ಇನ್ನೂ ಒಂದು ಅರ್ಧ ಗಂಟೆ ಬೇಕು ಸಭಾಧ್ಯಕ್ಷ. ಅದು ಮುಖ್ಯಮಂತ್ರಿಗಳಿರುವಾಗ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ. ಅದು ಮುಗಿದ 5 ಮಿನಿಟ್ಸ್ ಮುಗಿಸಿ ಮತ್ತೆ ಊಟಕ್ಕೆ ಬಿಡ್ಬೇಕಲ್ಲ. ಸಭಾಧ್ಯಕ್ಷರ ಒಂದು ಕೆಲಸ ಮಾಡಿ ಊಟ ಮುಗಿಸ್ಕೊಂಡು ತಿರ್ಗಾ ಮಾತಾಡೋಣ. ಇಲ್ಲ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್. ಯಾಕಂದ್ರೆ ಬಹಳಷ್ಟು ವಿಷಯಗಳು ಕೊಡ್ತೀನಿ ನಿಮಗೆ. ನಾನು ವಿಷಯಗಳು ಕೊಡೋದು ನಾನು ಭ್ರಷ್ಟಾಚಾರ ಇಲ್ದಾರೆ ಅಂತವೇ ಕೊಡ್ತಾ ಇರೋದು. ಭ್ರಷ್ಟಾಚಾರ ಯಾವ್ದ್ರಲ್ಲೂ ಇಲ್ಲ. ಫಾಸ್ಟ್ ಮುಗಿಸಿಬಿಡಿ, ಬೇಗ ಬೇಗ ಮಾತು ಮುಗಿಸಿಬಿಡಿ. ಸಭಾಧ್ಯಕ್ಷರೇ ಬೆಂಗಳೂರು ನಗರ ಹೆಬ್ಬಾಳ ಜಂಕ್ಷನ್ ಏರ್ಪೋರ್ಟ್, ಒಬ್ರು ನಂಬರ್ 2 ಅಲ್ಲೇ ಕ್ಷೇತ್ರ. ಮುಂದೆ ಏನಾದ್ರು ಬದಲಾವಣೆ ಆದರೆ ಇನ್ನೊಬ್ರು ನಂಬರ್ 2 ಅವರು ಅಲ್ಲೇ ಇರೋದು. ವಿವರವಾಗಿ ಹೇಳು ಅಂದ್ರೆ ಹೇಳ್ತೀನಿ ಸಭಾಧ್ಯಕ್ಷರೇ. ಒಂದು ಹೆಬ್ಬಾಳಕ್ಕೆ ಬರುತ್ತೆ, ಒಂದು ಬ್ಯಾಟರಾಯನಪುರಕ್ಕೆ ಬರುತ್ತೆ. ಇಬ್ರಿಗೂ ಒಂದೊಂದು ಫುಟ್ಪಾತ್. ದಿನ ಇಬ್ರು ಓಡಾಡ್ತಾರೆ. 2014-15 ಗುದ್ಲಿ ಪೂಜೆ ಮಾಡೋದಕ್ಕೆ ಈಗ ಒಂದು ಜಂಕ್ಷನ್, ಒಂದು ಲೂಪ್ ಜಂಕ್ಷನ್ ಮಾಡವ್ರೆ. ಅಣ್ಣ ಅವತ್ತಿದ್ರೆ ನಾ ಗುದ್ಲಿ ಪೂಜೆ ಮಾಡಿದ್ದು ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಾಗ. ಇಬ್ಬರು ಇದ್ದುಕೊಂಡು ಹೆಬ್ಬಾಳ ಜಂಕ್ಷನ್ ಅಲ್ಲಿ ಏನು ಮಾಡಬೇಕು ಫ್ಯೂಚರ್ ಅನ್ನೋದು ಯೋಚನೆ ಮಾಡದೆ ದಿನ ಡೆಲ್ಲಿಯಿಂದ ಬರೋಕ್ಕೆ 2.5 ಅವರು, ಏರ್ಪೋರ್ಟ್ ಇಂದ ಹೆಬ್ಬಾಳ ದಾಟೋದಕ್ಕೆ 3 ಅವರ್. ಏನ್ ನಡೀತಾ ಇದೆ? ಟನಲ್ ಬರ್ತಾರೆ. ಸಭಾಧ್ಯಕ್ಷರೇ, ನಾನೊಂದು ಮಾತು ಹೇಳ್ತೀನಿ. ನಮ್ಮ ತಂದೆ 1972 ಕಾರ್ಪೊರೇಷನ್ ಕಾಂಟ್ರಾಕ್ಟ್ರು. ನಾನು ಕಾಂಟ್ರಾಕ್ಟರ್ ಹುಟ್ಟಿದ ಮಗ. ನಾನು ನೋಡ್ತಾನೆ ಇದ್ದೀನಿ. ಈ ಟನಲ್ನ ಮುಖ್ಯಮಂತ್ರಿಗಳು ದಾರಿ ತಪ್ಪಿಸಿದ್ದಾರೆ. ಒಂದೇ ಒಂದರಲ್ಲಿ ಹೇಳ್ಬಿಡ್ತೀನಿ. ಮೈಸೂರು ಬ್ಯಾಂಕ್ ಜಂಕ್ಷನ್ ಅಲ್ಲಿ 160 ಮೀಟರ್ ಕೆಳಗಡೆ ಹೋಗ್ಬೇಕು ಟನಲ್. 160 ಮೀಟರ್ಗೆ ರ್ಯಾಂಪ್ 1:30 ಕೊಡಬೇಕು. ಎಲ್ಲಿದೆ ಸಭಾಧ್ಯಕ್ಷರೇ ಜಾಗ 1:30? 1:30 ಅಂದ್ರೆ ಗೊತ್ತಾ ಸಭಾಧ್ಯಕ್ಷರೇ? ಯಾವ್ದು ಹೈಟ್ ಇರುತ್ತೋ ಅಲ್ಲಿಂದ ನಾವು ರ್ಯಾಂಪ್ ಮಾಡೋದಕ್ಕೆ 1:30. 50-60 ವರ್ಷ ವಯಸ್ಸವರು ನಡ್ಕೊಂಬರೋದಕ್ಕೆ 1:30. 40-45 ವರ್ಷದವರು 1:20. ಇದು ರ್ಯಾಂಪ್ದು. ಎಲ್ಲಿಂದ ಮಾಡೋಕ್ಕಾಗತ್ತೆ ಸಭಾಧ್ಯಕ್ಷರೇ? ಸ್ಯಾಂಕಿ ಟ್ಯಾಂಕ್ ಬಂಡ್ ಮೇಲ್ಗಡೆ ಇವರು ಟನಲ್ ಒಂದು ಕೊಡ್ತಾ ಇದ್ದಾರೆ. ಅಲ್ಲಿ ಡೌನ್ ರ್ಯಾಂಪ್. 1-2 ಅವ್ನು ಯಾರಿಗೋ ಬೆಂಗಳೂರಿನ ಯಾಕೆ ಅಡ ಇಡಬೇಕು? ವೈಡನ್ ಮಾಡ್ರಿ, ಅಕ್ವಿಜೇಷನ್ ಮಾಡ್ರಿ. 2013 ಆಕ್ಟ್ ಇದೆ. 1:3 ಕೊಡ್ತಿರೋ, 1:4 ಕೊಡ್ತಿರೋ, ಎಲ್ಲ ಮಾಡಿ. ಇವತ್ತು ಮೆಟ್ರೋ ಮಾಡ್ತಾ ಇಲ್ವಾ? ಯಾಕ ಟನಲ್ ನೆತ್ಕೊಂಡ್ಬಂದು ಇಡೀ ಬೆಂಗಳೂರಿನ ಇನ್ನೊಬ್ಬರಿಗೆ ಅಡ ಇಡೋದು? ಬೆಂಗಳೂರಿನ ಯಾಕೆ ಹಾಳು ಮಾಡೋದು? ಬೆಂಗಳೂರು ಏನ್ ತಪ್ಪು ಮಾಡಿದೆ? ಇಷ್ಟು ಜನಕ್ಕೆ ಅನ್ನ ಹಾಕ್ತಾ ಇರೋದೇ ಬೆಂಗಳೂರು ತಪ್ಪ? ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ. ಅಣ್ಣ, ಬೆಂಗಳೂರಿಗೆ ಒಳ್ಳೇದು ಮಾಡ್ರಣ್ಣ. ತಾವು ಮಾತಿಗೆ ಹೇಳ್ತೀರಿ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ. ಅಣ್ಣ, ನಿಮ್ ಸರ್ಕಾರಕ್ಕೆ ಕೊಡ್ತಾ ಇರೋದು ಬೆಂಗಳೂರು ನಗರ. ನಮ್ಗೇನ್ ಕೊಟ್ಟಿದ್ದೀರಣ್ಣ ನೀವು? ಹೇಳ್ರಣ್ಣ. ದುಡಿತಾ ಇರೋದೇ ಬೆಂಗಳೂರು, ದುಡ್ಡು ಕೊಡ್ತಾ ಇರೋದೇ ಬೆಂಗಳೂರು, 60% ಟ್ಯಾಕ್ಸ್ ಕೊಡ್ತಾ ಇರೋದು ಬೆಂಗಳೂರು. ನಮ್ಗೇನ್ ಕೊಡ್ತಾ ಇದ್ದೀರಿ? ನಮ್ಮ ಬೆಂಗಳೂರು ದುಡ್ಡು ನೆಟ್ಟಿರಿ ರಾಜ್ಯಕ್ಕೆ ಹಂಚ್ತಾ ಇದ್ದೀರಿ. ಅನ್ಯಾಯ ಆಗ್ತಾ ಇರೋದು ಯಾರಿಗೆ? ನಾವು ಬೆಂಗಳೂರು ಶಾಸಕರಿಗೆ, ಪಕ್ಷ ಯಾವ್ದನ್ನ ಇರಲಿ, ನಾನು ಬೆಂಗಳೂರು ನಗರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ರಾಜಕೀಯ ಮಾತಾಡ್ತಾ ಇಲ್ಲ. ಓಕೆ. ಬೆಂಗಳೂರು ನಗರಕ್ಕೆ ಏನ್ ಕೊಡ್ತಾ ಇದ್ದೀರಿ? ಏನಿಲ್ಲ. ಏನ್ ನಡೀತಾ ಇದೆ? ದುರಂತ ಗೊತ್ತಾ ಸಭಾಧ್ಯಕ್ಷರೇ? ತಾವು ಮನೆಯಿಂದ ಬರ್ತೀರಿ, ಸದಾಶಿವನವರ ಸರ್ಕಲ್ಗೆ ಬರ್ತೀರಿ, ಅಥವಾ ಎಲ್ಲಿಂದಾದ್ರೂ ಬರ್ತೀರಿ. ನಾವು ಮನೆಗೆ ಹೋಗ್ಬೇಕು ಅಂದ್ರೆ ನಮ್ದು ಏನ್ ಗೊತ್ತಾ ಉದ್ದೇಶ? ಇವತ್ತು ನಾನು ವಿಧಾನಸೌಧಕ್ಕೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು, ಸಿಟಿ ಸೆಂಟರ್ ತಾಲೂಕು ಆಫೀಸಿಗೆ ಬರಬೇಕು. ಇದು ನಮ್ಮ ಉದ್ದೇಶ. ಯಾರೇ ಮನೆ ಬಿಟ್ರು ಸಿಟಿ ಸೆಂಟರ್ಗೆ ಬರೋರು ಮೇಕ್ರಿ ಸರ್ಕಲ್ ಇಂದ ವಾಪಸ್ ಬರಬೇಕು ಬೆಂಗಳೂರಿಗೆ. ಇದಕ್ಕಿಂತ ದುರಂತ ಇದೆಯಾ? ಯಾವ್ದನ್ನ ರಾಜ್ಯದಲ್ಲಿ ಇದೆಯಾ ಇದು? ಗೋಲಿ ಯಾವ್ದನ್ನ ದೇಶದಲ್ಲಿ ಇದೆಯಾ? ಬೆಂಗಳೂರಿಗೆ ಬರಕ್ಕೆ ಹಿಂಗ್ ಬರ್ಬೇಕಾ? ಹಿಂಗೋಗಿ ಹಿಂಗ್ ಬರ್ಬೇಕಾ? ಕಾವೇರಿ ಅಂಡರ್ ಪಾಸ್ ಮುಚ್ಚಿ ಎಷ್ಟು ದಿನ ಆಯ್ತು? ಏನಕ್ಕೆ ಮುಚ್ಚಿದ್ರಿ? ಮೇಕ್ರಿ ಸರ್ಕಲ್ಗೆ ಹೋಗಿ ಬರ್ಬೇಕು. ರಾಜಕಾಲುವೆ ಪಕ್ಕದಲ್ಲಿ ಮೋರಿಗಳು ಅಗಲ ಮಾಡೋದಕ್ಕೆ ಆಗ್ತಾ ಐತೆ, ಬೆಂಗಳೂರು ನಗರದ ಸೆಂಟ್ರಲ್ ಗಡೆ ರೋಡ್ಗಳು ಮಾಡಕ್ ಆಗ್ತಾ ಇಲ್ಲ.
ಏನ್ ಸಭಾಧ್ಯಕ್ಷರೇ ಇದು? ಓಕೆ, ದಯವಿಟ್ಟು ಇನ್ನೂ ತುಂಬಾ ಇದೆ, ನೆಕ್ಸ್ಟ್ ಕೊಡುವ. ಆದ್ರೂ ಮೊನ್ನೆ ಹೈದರಾಬಾದ್ ಮುಖ್ಯಮಂತ್ರಿ ಹೇಳ್ತಾರೆ ಬೆಂಗಳೂರು ಕತೆ ಮುಗ್ದೋಯ್ತು, ನಮ್ದೇನಿದ್ರು ಸಿಂಗಾಪುರ್ ಜೊತೆ ಫೈಟ್ ಅಂತ. ಸಿಲಿಕಾನ್ ಸಿಟಿ ವರ್ಲ್ಡ್ ಅಲ್ಲಿ ಇನ್ನೊಂದು ಗೊತ್ತಿರಲಿ ಸಭಾಧ್ಯಕ್ಷರೇ, ಬೆಂಗಳೂರನ್ನ ನಾವ್ಯಾರು ಕಾಪಾಡ್ತಾ ಇಲ್ಲ, ಬೆಂಗಳೂರನ್ನ ನಾವ್ಯಾರು ಉದ್ಧಾರ ಮಾಡ್ತಾ ಇಲ್ಲ. ದೇವ್ರು ಕೊಟ್ಟಿರೋ ಪ್ರಕೃತಿ ನಮ್ಮನ್ನು ಉದ್ಧಾರ ಮಾಡಿರೋದು, ಇಲ್ಲಿನ ಹವಾಮಾನ ನಮ್ಮನ್ನು ಉದ್ಧಾರ ಮಾಡಿರೋದು, ಇಲ್ಲಿ ನಾವು ಬದುಕ್ತಾ ಇರೋದು ಇಲ್ಲಿನ ಹವಾಮಾನದಿಂದ. ಅಂತ ದೇವ್ರು ಕೊಟ್ಟಿರೋ ಪ್ರಕೃತಿ ಮೇಲೆ ಸವಾರಿ ಮಾಡ್ತಾ ಇದ್ದೀವಿ. ನಾವು ಸವಾರಿ ಮಾಡ್ತಾ ಇರೋದು ಯಾರ ಮೇಲೆ? 2001ರಲ್ಲಿ 2000ದಲ್ಲಿ ಇಡೀ ದೇಶ ತಿರುಗಿ ನೋಡಂತ ಒಂದು ಸಿಲಿಕಾನ್ ಸಿಟಿ ಇವತ್ತು ಬಿಟ್ಟೋಗ್ತಾ ಇದ್ದಾರೆ. ಬಿಟ್ಟೋಗ್ತಾ ಇರೋದು ಯಾವ ಉದ್ದೇಶಕ್ಕೆ? ಬಿಟ್ಟೋಗ್ತಾ ಇರೋದು? ಮಳೆ ಬಂದು ನಿಂತ್ಕೊಂಡ್ರೆ ಕ್ಲೀನ್ ಮಾಡೋರಿಲ್ಲ, ನೋಡೋರ್ ಗತಿ ಇಲ್ಲ. ಇವತ್ತು ಹೈದರಾಬಾದ್ ಅವನು ಒಂದ್ ಕಡೆ ಕರೀತಾನೆ ಬನ್ರಿ ನಿಮ್ ಬೆಂಗಳೂರಲ್ಲಿ ಇಲ್ಲ ಅಂತ, ಆಂಧ್ರದವನ್ ಕರೀತಾನೆ ಒಂದ್ ಕಡೆ ಬನ್ರಿ ನಮ್ಮ ಆಂಧ್ರಾಗೆ ಅಂತಾನೆ. ಇವತ್ತು ಇಂಡಿಯಾದಲ್ಲಿ ಇಡೀ ಬೆಂಗಳೂರಿಗೆ 40 ವರ್ಷದಿಂದ ಸಭಾಧ್ಯಕ್ಷರೇ ತಮಿಳುನಾಡಿಂದ ಹೆಚ್ಚು ಲೇಬರ್ಗಳು ಬರ್ತಾ ಇದ್ದಿದ್ದು. ಇವತ್ತು ಇಂಡಿಯಾದಲ್ಲೇ ನಂಬರ್ 1 ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಇಂಡಸ್ಟ್ರೀಸ್ ನಲ್ಲಿ ತಮಿಳುನಾಡು. ನಾವೇನಾಗಿದ್ದೀವಿ? ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಯಾವ ಇಂಡಸ್ಟ್ರಿ ತಗೊಂಡ್ರು ತಮಿಳುನಾಡು. ಇರೋರ್ನ ನಾವು ಕಳ್ಕೊಳ್ತಾ ಇದ್ದೀವಿ, ಇರೋರ್ನ ಓಡಿಸ್ತಾ ಇದ್ದೀವಿ. ಏನ್ ಮಾಡ್ತಾ ಇದೀವಿ ನಾವು? ಬದುಕಕ್ ಬಿಡ್ತಾ ಇದೀವಿ ಯಾರನ್ನಾದ್ರೂ? ನಾವು ಬದುಕಕ್ ಬಿಡ್ತಾ ಇಲ್ಲ. ಬಿಲ್ಡರ್ಗಳು, ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ, ಬಿಲ್ಡರ್ಗಳು ಯಾಕೆ ಕಮ್ಮಿ ಆದ್ರು ಅಂತ ಕೇಳಿದೆ ನಾನು. ಬೆಂಗಳೂರಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗೋಯ್ತು, ಅದಕ್ಕೆ ನಾವು ಹೋಗ್ತಾ ಇದೀವಿ ಅಂತ. ಮೊದ್ಲಂಗಿತ್ತು ಅಂದ್ರೆ ಇಲ್ಲ, ಇವಾಗ ಬೇಡ ನಮ್ಗೆ. ಭವಿಷ್ಯದ ಬೆಂಗಳೂರು ಬಲ್ಲವ್ರು ಯಾರು? ಸಭಾಧ್ಯಕ್ಷರೇ, 2050ಕ್ಕೆ ಬೆಂಗಳೂರು ಜನಸಂಖ್ಯೆ ಗೊತ್ತಾ ಎಷ್ಟು? ಬೆಂಗಳೂರು ನಗರ ಅನಿಸ್ಕೊಳ್ಳೋ ಜನಸಂಖ್ಯೆ 1900ರಲ್ಲಿ 1,70,000 ಇದ್ದಿದ್ದು, 1900 ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿದಾಗ ಬೆಂಗಳೂರು ಜನಸಂಖ್ಯೆ 1,70,000. ಇದು ಅಥೆಂಟಿಕ್ ಡಾಕ್ಯುಮೆಂಟ್ ನಾನು ಮಾತಾಡ್ತಾ ಇರೋದು. 2050ಕ್ಕೆ 3.5 ಕೋಟಿ ಬೆಂಗಳೂರು ಜನಸಂಖ್ಯೆ. 2050ಕ್ಕೆ ಗೊತ್ತಾ ಸಭಾಧ್ಯಕ್ಷರೇ? ನಾವೆಲ್ಲಿದ್ದೀವಿ? ಅದು ಮುಗಿಸಿ ಮುಂದತ್ನ ಇರಿ ಸಭಾಧ್ಯಕ್ಷರೇ, ಕಂಕ್ಲೂಡ್ ಮಾಡಿ. ಇಲ್ಲ ಕಂಕ್ಲೂಡ್, ಈಗ ಮಾತಾಡ್ಬೋದು, ಕಂಕ್ಲೂಡ್ ಮಾಡಿ. ಇಲ್ಲ, ಅಬ್ಕಾರಿ ಇಲಾಖೆ ಭ್ರಷ್ಟಾಚಾರ. ಇರೋಣ ಮುಗಿಸ್ತೀರ ಅಧ್ಯಕ್ಷರೇ. ಅವರು ಮುನಿಯವರು ವ್ಯಾಲಿಡ್ 2 ಪಾಯಿಂಟ್ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಇರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮ ಇಡೀ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ನಮ್ದೆಲ್ಲ ವೆಹಿಕಲ್ಸ್ ಹೋಗುವಂಥದ್ದು ತುಮಕೂರು ರೋಡು. 70% ವೆಹಿಕಲ್ ಹೋಗುವಂಥದ್ದು ತುಮಕೂರು ರೋಡ್, ಬೇರೆ ಯಾವುದೂ ಇಲ್ಲ. ಅದು ಜಂಕ್ಷನ್. ಅವ್ರು ಹೇಳಿದ್ದು ಯಾವುದದು? ಗರುಗುಂಟೆಪಾಳ್ಯ. ದಟ್ಸ್ ಅ ಜಂಕ್ಷನ್. ಮುಂದೆ ಇವತ್ತೇ ನಾವೆಲ್ಲ ಅದೇ ಇದ್ರಲ್ಲಿ ಬರ್ತೀವಿ. ನೀವು ಶನಿವಾರ ಭಾನುವಾರ ಎಲ್ಲ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಸೋಮವಾರ ಬೆಳಗ್ಗೆ ನಿಮ್ಗೆ ಅಲ್ಲಿ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ ಬರಕ್ಕೆ, ಒಳಕ್ಕೆ ಬರಕ್ಕಾಗಲ್ಲ. ತಿರ್ಗಾ ಭಾನುವಾರ ಸಾಯಂಕಾಲ ನಾನೇ ಬರ್ತೀನಿ. ಎಲ್ಲ ಟೂರ್ ಹೋಗಿ ಬಂದಾಗ ಅಲ್ಲಿ ಬರಕ್ಕೆ ಆಗಲ್ಲ. ನಾನು 1 ಅವರ್ ನಿಲ್ಸ್ಕೊಂತೀನಿ ಅಲ್ಲಿ, ಆ ಫ್ಲೇವರ್ ಇದ್ರು ನಿಲ್ಸ್ಕೊಂತೀನಿ. ಅದಕ್ಕೋಸ್ಕರ ಅವ್ರು ಯಾರು ಪ್ಲಾನ್ ಕೊಟ್ಟಿದ್ದಾರೋ, ಆ ಕಾರ್ಪೊರೇಷನ್ ಅವ್ರು ಕಾಸು ಇಸ್ಕೊಂಡು ಕೊಟ್ಟಿದ್ದಾರೋ, OCA ಕೊಟ್ಟಿದ್ದಾರೋ ಗೊತ್ತಿಲ್ಲ, ಇಲ್ಲ ನೆಂಟರು, ದಯವಿಟ್ಟು ರದ್ದು ಮಾಡಿ. ಅಲ್ಲಿ ಎಂದಿದ್ರು ನಾವು ಏನಾದರೂ ಜಂಕ್ಷನ್ ಮಾಡಲೇಬೇಕು. ನಮ್ಮ ಸರ್ಕಾರ ಇದ್ದಾಗ ಪ್ಲಾನ್ ಮಾಡಿದ್ರಿ, ಆಗ್ಲಿಲ್ಲ. ಅದನ್ನ ರೆಡಿ ಇದೆ ಪ್ಲಾನ್ ಎಲ್ಲ. ದಯವಿಟ್ಟು ಅವ್ರು ಯಾರು ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟಿದ್ರ ಒಂದ್ಸರಿ ನೀವು ಅಲ್ಲಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಬಿಟ್ರೆ ಮುಗೀತು, ನಾವು ಹೊಡಿಯಕ್ಕೆ ಆಗೋದೇ ಇಲ್ಲ. ಈಗ ಖಾಲಿ ಇದೆ. ಒಂದಲ್ಲ ಒಂದಿನ ನಮ್ಗೆ ಬೇಕೇ ಬೇಕು. ಇವತ್ತು ಅರ್ಜೆಂಟಾಗೂ ನಮ್ಗೆ ಅವಶ್ಯಕತೆ ಇದೆ. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀನಿ, ಅದು ಜಂಕ್ಷನ್ ಪಾಯಿಂಟ್ ಅದು ಬಹಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಅದನ್ನ ಮುನಿ ಹೇಳಿರೋ ವ್ಯಾಲಿಡ್ ಪಾಯಿಂಟ್ ಇದೆ ಅದು, ಮತ್ತು ಆ ಸ್ಕೂಲ್ ಇದಕ್ಕೆ ಗ್ರಾಂಟ್ ಮಾಡಿರೋದು ಮೆಟ್ರೋ ಪಕ್ಕದಲ್ಲಿ, ಇವೆರಡನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ತಾವು ಉತ್ತರ ಕೊಡ ಹೋಗಿ ಹೇಳಿದ್ರೆ ಒಳ್ಳೇದು. ಓಕೆ, ಕಂಕ್ಲೂಡ್ ಮಾಡಿ. ಸಭಾಧ್ಯಕ್ಷರೇ, ಅಬ್ಕಾರಿ ಇಲಾಖೆ ಭ್ರಷ್ಟಾಚಾರ ಮುಕ್ತಗೊಳಿಸಲು ಕ್ರಮ ಅಂತ ಹಾಕೈತೆ ಸಭಾಧ್ಯಕ್ಷ. ಈ ಅಡ್ಕೆತ್ತಿಂದನೇನು ಯಾವುದೋ ಒಂದು ಗಾದೆ ಮತ್ತೈತೆ. ಒಳ್ಳೇದಾಯ್ತು, ಮುಂದೆ ಅಲ್ಲಲ್ಲ,
ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲು. ಆಯ್ತಪ್ಪ, ನಿಮ್ಮ ಕತೆ ಹೇಳಿ. ಮೇಕೆ ತಿನ್ ಕೋತಿ ಬಾಯಿಗೆ ಒರೆಸ್ತು ಅಂತ. ಆಯ್ತು, ಮುಂದೆ ಕೂರಿಸ್ಕೊ. ಪಾಪ ಹಂಗೆ ನಮ್ಮ ಅಬ್ಕಾರಿ ಸಚಿವರು, ಅವ್ರಿಗೆ ಟ್ರೈನಿಂಗ್ ಇಲ್ಲ ಸಭಾಧ್ಯಕ್ಷರೇ. ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ಟ್ರೈನಿಂಗ್ ಇಲ್ಲ. ಬಿಜೆಪಿ ಟ್ರೈನ್ ತಗೋಬೇಕು. ಟ್ರೈನಿಂಗ್ ಗುರು ಇಲ್ದೆ ವಿದ್ಯೆ ವಿದ್ಯೆ ಅಲ್ಲ. ಗುರು ಇಲ್ದೆ ವಿದ್ಯೆ ವಿದ್ಯೆ ಅಲ್ಲ, ಟ್ರೈನಿಂಗ್ ಇಲ್ಲ ಪಾಪ. ಬಿಜೆಪಿ ಟ್ರೈನ್ ತಗೋಬೇಕು. ನಾನು ಟ್ರೈನಿಂಗ್ ಇಲ್ಲ ಅನ್ನಪ್ಪ, ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ. ಬೆಂಗಳೂರಿನ ಹೊಗಳಿದ ಬೆಂಗಳೂರು ಕಂಪನಿ ತಮಿಳ್ನಾಡಿಗೆ. ನಾನು ಒಂದೊಂದೇ ಲೈನಲ್ಲಿ ಮುಗಿಸ್ಬಿಡ್ತೀನಿ, ಜಾಸ್ತಿ ಬೇಡ. ಇಂದಿರಾ ಕ್ಯಾಂಟೀನ್ ಸಭಾಧ್ಯಕ್ಷರೇ, ಇಂದಿರಾ ಗಾಂಧಿ ಫೋಟೋ ಇಲ್ಲದೆ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇಲ್ಲ ಸಭಾಧ್ಯಕ್ಷರೇ. ಇವತ್ತಿಗೂ ಇಂದಿರಾ ಗಾಂಧಿ ಹೆಸರು ಇರಲೇಬೇಕು ಸಭಾಧ್ಯಕ್ಷರೇ. ಏರ್ಪೋರ್ಟ್ ರೋಡಿಂದ ಬರೋವಾಗ ಹೋಗುವಾಗ ಹೆಬ್ಬಾಳದ ಹತ್ರ 2 ಇಂದಿರಾ ಕ್ಯಾಂಟೀನ್ ಐತೆ ಸಭಾಧ್ಯಕ್ಷರೇ. ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಜೊತೆ ನಾನು ಬರ್ತೀನಿ, ಹೋಗಿದೆ 2 ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಬರೋಣ, ಬರ್ತೀರಾ? 2 ಇಂದಿರಾ ಕ್ಯಾಂಟೀನ್ ಐತೆ, ನಾನು ಬರ್ತೀನಿ, ನನ್ನ ಜೊತೆ ನೀವು ಊಟ ಮಾಡ್ತೀರಿ. ಎಲ್ಲರೂ ಬರ್ಬೇಕು, ಕಾಂಗ್ರೆಸ್ MLAಗಳು ಎಲ್ರಿಗೂ. ಅಲ್ಲ, ನಾವು ಕ್ಯಾಂಟೀನಲ್ಲಿ ಊಟ ಮಾಡಿ ಬಂದೇವೆ. ಹೇಳ್ತೇನೆ ಸಭಾಧ್ಯಕ್ಷರೇ, ನಾವು ಮನುಷ್ಯರಲ್ಲ, ಬಡವನು ಮನುಷ್ಯನೇನಲ್ಲ. ಗಾರ್ಬೇಜ್ ಡಂಪಿಂಗ್ ಪಾರ್ಟ್ಗೆ ಅಟ್ಯಾಚು ಸಭಾಧ್ಯಕ್ಷರೇ. ಗಾರ್ಬೇಜು ಡಂಪಿಂಗ್ ಯಾರ್ಡ್ಗೆ ಅಟ್ಯಾಚು. ಲೆಕ್ಕ ಹಾಕೊಳ್ಳಿ ಸಭಾಧ್ಯಕ್ಷರೇ. ಅದಕ್ಕೆ ನಾನು ಕರಿತಾ ಇರೋದು. ಊಟ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಕರಿತಾ ಇಲ್ಲ. ಇದಕ್ಕೆ ಯಾರು ಮಿನಿಸ್ಟ್ರು ಗೊತ್ತಾ ಸಭಾಧ್ಯಕ್ಷರೇ? ನಿನ್ನೆ ಹೋಲ್ಡಿಂಗ್ ಬೋರ್ಡ್ ತಂದ್ರಲ್ಲ, ಅವರೇ ಮಿನಿಸ್ಟ್ರು, ಬೇರೆ ಯಾರು ಅಲ್ಲ. ಅವ್ರ ಕ್ಷೇತ್ರ ಇದು. 2 ಕಡೆ ಸಭಾಧ್ಯಕ್ಷರೇ ಡಂಪಿಂಗ್ ಯಾರ್ಡು, ಸೆಗ್ರಿಗೇಷನ್ ಪಾಯಿಂಟು. ಇಲ್ಲಿ ಊಟ ಮಾಡಬೇಕು, ಅಲ್ಲಿ ಸೆಗ್ರಿಗೇಷನ್ ಪಾಯಿಂಟ್ ವಾಸನೆ. ಲಾರಿಗಳು ಲೈನಾಗಿ ನಿಂತವೆ, ಆಟೋ ರಿಕ್ಷಾಗಳು ಲೈನಾಗಿ ನಿಂತವೆ. ಒಂದು ನೊಣ ಬಂದ್ರೆ ಹಿಂಗ್ ಓಡಿಸ್ತೀವಿ, 100 ನೊಣ ಹೆಂಗ್ ಓಡಿಸೋದು ಸಭಾಧ್ಯಕ್ಷರೇ? ನಿಮಗಿಂತ ನಾನಿಲ್ಲ. ನಮ್ಮಿಬ್ಬರಿಗೆ ಇಟ್ರೆ ನೀವು ನೋಬೆಲ್ ಅವಾರ್ಡ್ ತಗೊಂಡ್ಬಿಡ್ತೀರಿ. ನೀವು ನಿಮಗ್ ಕೊಡ್ತಾರೆ, ನಾನು ಏನು ಕೊಡಲ್ಲ. ಮಾತಾಡಿ, ನಾನು ಜೊತೆ ಕಾಂಪಿಟೇಷನ್ ಮಾಡಲ್ಲ. ಕಂಕ್ಲೂಡ್ ಮಾಡಿ. ಯಾಕೆಂದ್ರೆ ಕಲ್ಪನಾ ಇದ್ದಿದ್ರೆ ಇವತ್ತು ಸತ್ತೋಗ್ಬಿಡ್ತಾ ಇದ್ರು. ನಿಮಗೂ ಹೆಣ್ಮಕ್ಳಿಗೂ ಮಂಜುಳಾ ಇವತ್ತು ಸತ್ತೋಗ್ಬಿಡ್ತಾ ಇದ್ರು. ಮುನಿರತ್ನ ಅವರೇ, ನಾನು ಹೆಣ್ಮಕ್ಳಿಗೂ ಆಗ್ಬಾರಲ್ಲ, ಕಾಂಪಿಟೇಷನ್ ಮಾಡಬೇಡಿ. ಅಲ್ಲಲ್ಲ, ನನಗೆ ಯಾವ್ದು ಉಪಯೋಗಿಸ್ಬೇಕು ಆ ಪದ ಉಪಯೋಗಿಸ್ಬೇಕು, ಇಲ್ಲಿಗೆ ಸಂಬಂಧಪಟ್ಟಿದ್ದ ಪದ ಉಪಯೋಗಿಸ್ಬೇಕು. ಆಕ್ಟಿಂಗ್ ಅನ್ನೋದಕ್ಕೆ ನಾನು ನಿರ್ಮಾಣ ನಾಟ್ ಆಕ್ಟರ್ ಸರ್ ಬ್ರದರ್. ಬಟ್ ಆಕ್ಟ್ ಮಾಡಕ್ ನನಗ್ ಬರಲ್ಲ. ತಾವು ಸರ್ಕಾರದಲ್ಲಿ ಇದ್ರಲ್ಲ, ನಾನು ಆಕ್ಟ್ ಮಾಡಕ್ ಬರಲ್ಲ. ನಾನು ಆಕ್ಟರ್ ಅಲ್ಲ. ಅಲ್ಲ ಸರ್, ಕಂಪ್ಲೀಟ್ ಫಿನಿಶ್ ಮಾಡಿ ಮುನಿರಾಜ್ ಮಾತಾಡಿ. ಆಮೇಲೆ ಆ ಕ್ಯಾಂಟೀನ್ ಮಾಡಬೇಕಾದಾಗ ತಾವು ಇದ್ರಲ್ಲ, ನಾನು ಅದಕ್ಕೆ ಊಟ ಮಾಡಕ್ ಕರಿತಾ ಇರೋದು. 5 ಮಿನಿಟ್ಸ್ ಮುಗಿತಿ. ಮುನಿರತ್ನವರ 5 ಮಿನಿಟ್ಸ್ ಮುಗಿಸ್ಬೇಕು ಸಭಾಧ್ಯಕ್ಷರೇ. ಆಯ್ತು, ಕಂಪ್ಲೀಟ್ ಮಾಡ್ಬಿಡ್ತೀನಿ ಸಭಾಧ್ಯಕ್ಷರೇ. ನಾನು ತಮಗೋಸ್ಕರ ಬೇಗ ಮುಗಿಸ್ಕೊಂತೀನಿ ಸಭಾಧ್ಯಕ್ಷ. ನನಗೋಸ್ಕರ ಈಗಲೇ ಮುಗಿಸ್ಬಿಡಿ. ನನ್ನ ಮೇಲೆ ಏನೇ ಆಗಲಿ ತಮ್ಗೆ ಅಭಿಮಾನ ಸಭಾಧ್ಯಕ್ಷ. ಕಾಮಗಾರಿ ವೆಚ್ಚ ವಿಳಂಬ. ಅಣ್ಣ, ಗೋದ್ರೇಜ್ ಒಂದು ನಿಲ್ಲಿಸ್ಬಿಟ್ಟು ಫಸ್ಟ್ ಸ್ಟೇಷನ್, ಅದು ಇಂಡಸ್ಟ್ರಿಯಲ್ ಏರಿಯಾ. ಈ ಮೆಟ್ರೋ ವೆಚ್ಚ ಭಾರ ಜಾಸ್ತಿ ಆಗಿರೋದಕ್ಕೆ ಅವೆರಡನ್ನ ಅಕ್ವೈರ್ ಮಾಡಿ. 1.25 ಎಕರೆ. ಇವತ್ತು ಮೆಟ್ರೋ ಸ್ಟೇಷನ್ ಎಷ್ಟು ಇಂಪಾರ್ಟೆಂಟು. ಮೆಟ್ರೋ ಸ್ಟೇಷನ್ ಅಲ್ಲಿ ಓಡಾಡುವಂಥ ವ್ಯಕ್ತಿಗಳು ಆಡಿ, ಬೆನ್ಸು ಇಂಥದ್ರಲ್ಲಿ ಓಡಾಡಲ್ಲ. 2 ವೀಲರಲ್ಲಿ ಓಡಾಡ್ಬಿಟ್ಟು ಪಾರ್ಕಿಂಗ್ ಅನ್ನು ನಿಲ್ಲಿಸ್ಬಿಟ್ಟು ಮೆಟ್ರೋ ಇಕ್ತಾರೆ. ಮೆಟ್ರೋ ಮಾಡೋದು ಎಷ್ಟು ಇಂಪಾರ್ಟೆಂಟು, ಪಾರ್ಕಿಂಗ್ ಅದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟು. ಓಕೆ, 2 ಎಕರೆ ನಮ್ಮ ಲ್ಯಾಂಡ್ ನ 30 ಅವನಿಗೆ ಬಾಡಿಗೆ ಲೀಸಿಗೆ ಕೊಟ್ಬಿಟ್ಟು ನಾವು 45,000 ಅಕ್ವೈಜೇಷನ್ ಮಾಡಿದ್ರೆ ಮಿನಿಮಮ್ 28,000 30,000 ಬೀಳುತ್ತೆ. 160 ಕೋಟಿ ಅಕ್ವಿಜೇಷನ್, ಬರೀ 100 ಮೀಟರ್ಸ್ ಡಿಸ್ಟೆನ್ಸ್. ನಾನು ಮೆಟ್ರೋ ಅಧಿಕಾರಿಗಳ ಜೊತೆ ಜಾಗ ನೋಡ್ಬಿಟ್ಟು ಮಾತಾಡ್ತಾ ಇರೋದು. ಇಂಡಸ್ಟ್ರಿಯಲ್ ಏರಿಯಾ ಅಕ್ವಿಜೇಷನ್ ಮಾಡಿದ್ರೆ ಕಾಸ್ಟ್ ಕಡಿಮೆ. ನೀವತ್ತು ರೆಸಿಡೆನ್ಷಿಯಲ್ ಪ್ಲಾನ್ ಸ್ಯಾಂಕ್ಷನ್ ಮಾಡೋದು ಕಾಸ್ಟ್ ಜಾಸ್ತಿ. ಫಸ್ಟ್ ಅಕ್ವಿಜೇಷನ್ ಮಾಡಿ. ಗೋದ್ರೇಜ್ ಪ್ರಾಪರ್ಟಿ ಕೊಟ್ಟಿರೋದನ್ನ ಸ್ಟಾಪ್ ಮಾಡೋದಕ್ಕೆ ತಾವು ಎನ್ಕ್ವೈರಿ ಮಾಡಿ. ನಾನೇನಾರು ಹೇಳ್ತಾರೋ ತಪ್ಪಿದ್ರೆ ನನ್ನ ಮೇಲೆ ನೀವು ಏನು ಬೇಕಾದ್ರೂ ಕ್ರಮ ಕೈಗೊಳ್ಳಿ. ಇದ್ರನ್ನೊಂದು ಮಾಡಿ
ಜೊತೆಯಲ್ಲಿ ಮುನ್ರಾಜ್ ಸಭಾಧ್ಯಕ್ಷರೇ, ಇನ್ನೂ ತುಂಬಾ ತಂದಿದ್ದೆ. 2:20 ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಇಷ್ಟೊತ್ತು ಎಲ್ಲ ನನ್ನ ಮಾತು ಕೇಳಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಥ್ಯಾಂಕ್ ಯು. ಮುಗೀತು ಸಭಾಧ್ಯಕ್ಷ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.